ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ ಚಿಯಾ ಸೀಡ್ನ ಸೇರಿಸ್ಕೊತಾ ಇದ್ದೀನಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು. ಇದಕ್ಕೆ ನೀರು ಹಾಕಿ ಒಂದು 20 ನಿಮಿಷಗಳ ಕಾಲ ನೆನೆ ಹಾಕೋಣ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಒಂದು 20 ನಿಮಿಷಗಳ ಕಾಲ ನೆನ್ಕೊಳ್ಳಿ. ಇನ್ನೊಂದು ಬೌಲ್ಗೆ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು. ಅದನ್ನು ಅಷ್ಟೇ ನೀರು ಹಾಕಿ ನೆನೆಸಿ ಬೇಯಿಸಿಟ್ಕೋಬೇಕು. ಇದನ್ನು ಅಷ್ಟೇ ಒಂದು 10 ನಿಮಿಷಗಳ ಕಾಲ ನೆನೆಸಿ ಆಮೇಲೆ ಬೇಯಿಸಿಟ್ಕೊಳ್ಳಿ. ಈಗ ನಾನು 2 ಮ್ಯಾಂಗೋನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಹಣ್ಣಿದ್ರೂ ಆ ಥರದಲ್ಲೇ ಮಾಡ್ಕೋಬೋದು. ಈಗ ಮಿಕ್ಸಿ ಜಾರ್ಗೆ ನಾನು ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಮ್ಯಾಂಗೋ ಸೀಸನ್ನಲ್ಲಿ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಹಣ್ಣಾಗಿರೋ ಮ್ಯಾಂಗೋನೇ ತೊಗೋಬೇಕು, ಆಗ ಸ್ವೀಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಎಲ್ಲ ಮ್ಯಾಂಗೋನು, ಒಂದು ಮ್ಯಾಂಗೋ ಮಾತ್ರ ನಾನು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೇ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು. ಈಗ ಇದನ್ನು ನುಣ್ಣಗೆ ರುಬ್ಕೊಬರೋಣ. ಈಗ ಒಂದು ಬೌಲ್ಗೆ ಸಬ್ಬಕ್ಕಿನ ನೆನೆಸಿ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಯಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ, ಅದು ನೆನೆಸಿಟ್ಕೊಂಡಿದ್ವಲ್ಲ ಒಂದು 20 ನಿಮಿಷಗಳ ಕಾಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೇ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕಾಯಿಸಿ ಆರಿಸಿರೋ ಹಾಲು. ಇದಕ್ಕೇ ರುಬ್ಬಿಟ್ಕೊಂಡಿರೋ ಮ್ಯಾಂಗೋನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮ್ಯಾಂಗೋ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರನ್ನು ಚೆನ್ನಾಗಿ ಬರುತ್ತೆ. ಈ ಥರ ರುಬ್ಬಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ. ಇನ್ನೊಂದು ಮ್ಯಾಂಗೋನ ನಾನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಆಗ ತಿನ್ನಬೇಕಾದ್ರೆ ಬಾಯಿಗೆ ಸಿಗತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ಐಸ್ ಕ್ಯೂಬ್ಸ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ.